ಸಮಗ್ರ ಟೈಮ್ಸ್. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಹಾವರ್ಗಿ ಗ್ರಾಮ ಪಂಚಾಯಿತಿ ಇಂದುವಾರ ಗ್ರಾಮದಲ್ಲಿ ಸುಮಾರು 20 ವರ್ಷಗಳಿಂದ ಮೂಲಭೂತ ಸೌಕರ್ಯಗಳನ್ನು ಹೊಂದದೆ ಗ್ರಾಮದ ಮಹಿಳೆಯರು ಮತ್ತು ಪುರುಷರು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಕಳೆದ 20 ವರ್ಷಗಳಿಂದ ಯಾವುದೇ ಅಧಿಕಾರಿಗಳು ಬಂದರೂ ಕೂಡ ಊರಿಗೆ ಯಾವುದೇ ಉಪಯೋಗವಾಗಿಲ್ಲ. ಗ್ರಾಮದ ಸಮಸ್ಯೆಗಳಿಗೆ ಯಾವುದೇ ಅಧಿಕಾರಿಯೂ ಕೂಡ ಕಿವಿಗೊಡದೆ ಇರುವುದು ವಿಷಾದನೀಯ. ಸರ್ಕಾರದ ಯಾವುದೇ ಯೋಜನೆಗಳು ಇಂದುವಾರ ಗ್ರಾಮಕ್ಕೆ ಸಿಕ್ಕಿಲ್ಲ. ಶೌಚಾಲಯ ಸಮಸ್ಯೆ, ಕುಡಿಯುವ ನೀರಿನ ಸಮಸ್ಯೆ, ಸಿಸಿ ರೋಡ್ ಸಮಸ್ಯೆ, ಕಳಪೆ ಕಾಮಗಾರಿಕೆ ಸಮಸ್ಯೆ, ಹಲವಾರು ಸಮಸ್ಯೆಗಳು ಇರುವ ಕಾರಣ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇಂದುವಾರ ಗ್ರಾಮಕ್ಕೆ ಭೇಟಿ ನೀಡಿ ಇಂದುವಾರ ಗ್ರಾಮದ ಸಮಸ್ಯೆಗಳನ್ನು ಬಗೆಹರಿಸಿಕೊಡುವಂತೆ ಸಾರ್ವಜನಿಕರು, ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ದಾರೆ. ಸರಿ ಇಲ್ರಿ, ಮತ್ತೆ ಹಿಂಗಾದ್ರೆ ನಾವು ಹೆಂಗ್ ಮಾಡ್ಬೇಕ್ರಿ? ಬಾಳೆ ಬಂದು ಇದೊಂದು ಸ್ವಲ್ಪ ಎಲ್ಲ ಇದನ್ನ ನಮಗೆ ಮಾಡಿಬಿಟ್ರೆ ಎಲ್ಲ ಚಿಂತೆ ಕಡಿತೈತೆ. ನಮಗೆ ಸಂಡಸ್ಕ ತೊಂದರೆ ಆಗೈತ್ರಿ. ಎಲ್ಲಿ ಹೋಗ್ಬೇಕ್ರಿ? ಮರದೇನೆ ಇಲ್ಲ, ಅಷ್ಟು ಪ್ಲಾಟ್ ಕೊಟ್ಕೊಂಡ್ ಕುಂತಾರ. ನಾವ್ ಎಲ್ಲಿ ಹೋಗ್ಬೇಕ್ರಿ? ಗಂಟೆ ಅಂತೂ ಒಟ್ಟ ಸ್ವಚ್ಛನೇ ಇಲ್ರಿ. ಇದು ಇಂದುವಾರದ ದಾರಿ ನೋಡಿದ್ರ ಯಾರು ಅಡ್ಡಾಡಬಾರ್ದ್ರಿ. ಆ ನಮೂನಿ ಆಗೈತ್ರಿ. ಕೂಸುಗಳು ಎತ್ಕೊಂಡ್ ಅಡ್ಡಾಡೋದ್ ಹೆಂಗ, ಮುದುಕರು ಬರೋದ್ ಹೆಂಗ್ರಿ? ಶೌಚಾಲಯಕ್ಕೆ ಏನು ಅನುಕೂಲ ಇಲ್ರಿ. ಎಲ್ಲ ಜಬರ್ದಸ್ತ್ ಮಾಡಿ ಕೇಳ್ತಾರ್ರಿ ಇದನ್ನೆಲ್ಲ. ಈ ಊರಿಗಂತೂ ಏನು ಇದನ್ನೇ ಇಲ್ರಿ. ಒಟ್ಟ ಬಿದ್ದು ಹೊಕ್ಕಾರಿ. ರಾತ್ರಿ ಮುದ್ಕೂರ್ ನಾವೇ ನಮ್ಮ ಮನೆ ಮಗಲ್ದಾಗ ಐತ್ರಿ. ಇಡೀ ಊರ್ ಮಂದಿನ ಇಲ್ಲೇ ಹೋಗ್ತಾರ. ಎಲ್ಲ ಬಿದ್ದವ್ರ ಯಾರು ಇದ್ದವ್ರ ಯಾರು ಅದು ಕೇಳುವುದೇ ಇಲ್ರಿ. ಒಟ್ಟ 4-5 ಸಲ ಬಿದ್ದು ಹೋಗ್ಯಾವ್ರಿ. ನಾವು ಯಾರಿಗೆ ಹೇಳ್ಬೇಕು? ಊರನ್ ಮಂದಿ ಹೇಳಿದ್ ಊರನ್ನ ಏನ್ ಮಾಡ್ತಾರೆ? ಇದು ಎಲ್ಲ ಕಸ ಸ್ವಚ್ಛ ಇದನ್ನೇ ಇಲ್ಲ ಅಂದಾಗ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕು ಅವ್ರಿಗೆ ಪಂಚಾಯತಿ ಇಂದುವಾರ ಗ್ರಾಮ ಸರ್. ಇದ್ರೊಳಗೆ ಒಟ್ಟು ಏನೂ ಕೆಲಸ ಆಗಲ್ರಿ. ಎಲ್ಲ ಬೇಕಾದ್ರೆ ಸದ್ಗ ಊರಾಗ ನೀರಿನ ವ್ಯವಸ್ಥೆಂಕರು ಸರಿ ಇಲ್ರಿ. ಒಂದು ದಿವ್ಸ ಬಿಟ್ರೆ ಒಂದು ದಿವ್ಸ ಬಿಡಲ್ಲ. ಹೆಣ್ಮಕ್ಳಿಗೆ ಶೌಚಾಲಯ ಹೋಗೋಕೆ ಭಯಂಕರ ತೊಂದರೆ ಐತಿ. ಗಂಡು ಮಕ್ಳೇನು ಅಡ್ಡಾಡೋ ಟೈಮಲ್ಲಿ ಅಲ್ಲೇ ಕುಂದ್ರಾಟ ಹಂಗಾಗೈತಿ. ಭಾಳ ತೊಂದರೆ ಐತ್ರಿ. ಅಡ್ಡಾಡೋಕೆ ಅಂಕ್ರ ಸದ್ಗ ನಮಗೆ ರಸ್ತೆ ಅಂಕ್ರ ಇಲ್ಲ. ಇಡೀ ಊರು ತುಂಬ ಬರೋ ಜೀನು ಬಳೋದಕ್ಕೆ ಎಲ್ಲ ಒಟ್ಟು ರಸ್ತೆನ ಬಂದಾಗ ಸರ್. ಏನು ನೀವೇನಾಯ್ತು ಸ್ವಲ್ಪ ಕರ್ನಾಟಕ ತೊಗೊಂಡು ಕೇಸಿ ಅವ್ರಿಗೆ ಹೆಣ್ಮಕ್ಳಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು. ಅಡ್ಡಾಡಕ್ಕೆ ನಮ್ಗೆ ರಸ್ತೆ ಮಾಡಿಕೊಡ್ಬೇಕು. ಒಂದು ಬೇಕಾದ್ರೆ ನೀವು ಬಂದು ಪಂಚಾಯತ್ರು ಬಂದು ನೋಡೋರು, ಯಾರು ಬಂದು ಕೇಸಿ ನಮ್ಗೆ ಏನಾರ ಅನುಕೂಲ ಮಾಡಿಕೊಡ್ರಿ. ಎಲ್ಲರಿಗೂ ಭಾಳ ತೊಂದರೆ ಆಗೈತ್ರಿ. ಇಲ್ಲ ಕೈ ಮುಗಿದು ಕೇಳ್ತೀವಿ, ನೀವು ಏನೋ ಮಾಡಿಕೊಡ್ರಿ, ನಮ್ಗೊಂದು ಅನುಕೂಲ ಮಾಡಿಕೊಡ್ರಿ. ಎಲ್ಲರಿಗೂ ತೊಂದರೆ ಆಗೈತಿ. ಇದು ಒಂದು 10-15 ವರ್ಷ ಆದ್ರೆ ಸರ್. ಏನಂದ್ರೆ ನಾವು ಇಂದುವಾರ ಗ್ರಾಮದೊಳಗೆ ಒಂದು ರೂಪಾಯಿ ಕೆಲಸ ಆಗಿಲ್ಲ ರೀ. ಎಲ್ಲ ಗಮನ ಕೊಟ್ಟಿವಿ ಸರ್. ಎಲ್ಲ ಹ್ಞೂ ಅಂತ ಹೇಳ್ತಾರೆ, ಓಡ್ ತೊಗೊಂಡು ಹೋಗ್ತಾರೆ. ಯಾರು 1 ರೂಪಾಯಿ ಕೆಲಸ ಮಾಡಿಲ್ಲ ರೀ. ಯಾವ ಏನು ಒಂದು ಎಲ್ಲ ಬೇಲೂರಾಗ ಎಲ್ಲ ನೋಡಿಕ್ರಿ. ಎಲ್ಲ ಕಡೆ ಅನುಕೂಲ ಆಗೈತೆ ರೀ. ಇಂದುವಾರ ಗ್ರಾಮದೊಳಗೆ 1 ರೂಪಾಯಿ ಒಂದು ಕೆಲಸ ಮಾಡಿಲ್ಲ ರೀ ಯಾರು ಸರ್. ಹೇಳಕತ್ತೀವ್ರಿ ಸರ್, ನಮ್ಮ ಕೈ ಮುಗಿದು ಹೇಳ್ತೀವಿ, ನಮಗೆ ಹೆಣ್ಮಕ್ಳಿಗೆ ಒಂದು ಶೌಚಾಲಯ ಮಾಡಿಕೊಡ್ರಿ. ಅಡ್ಡಾಡಕ್ಕೆ ನಮ್ಗೆ ದಾರಿ ಒಂದು ವ್ಯವಸ್ಥೆ ಮಾಡಿಕೊಡ್ರಿ. ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಡ್ರಿ. ನಮ್ಮ ಊರಾಗ ವಾಟ್ರ್ ಮ್ಯಾನ್ ಅದನ್ರಿ, ಅವನಕ್ರಿಗೆ ಏನು ಕೇರ್ಲೆಸ್ ಮಾಡಕತ್ತಾನ್ರಿ. ಹೇಳಿದ್ರೆ ಕೇಳಕತ್ತಿಲ್ಲ. ಈಗ ಇಲ್ಲಿ ಸ್ವಲ್ಪ ಆ ಕಡೆ ಸ್ವಲ್ಪ ತೋರಿಸ್ತಾರ, ಅಲ್ಲಿ ಸ್ವಲ್ಪ ನೀರಂಕ್ರು ಇಲ್ಲಿಂದ ಹಿಡಿದಕ್ಕೆ ಸರ್ ನಮ್ಮ ಊರ ಮಕ್ಕಳ ಸಾಲಿ ಕಲಿಯಂಥ ಸಾಲಿ ಒಳಗೆ ನೀರು ಫುಲ್ ತುಂಬ ಹರಿದಿದ್ರಿ ಸರ್. ಏನಾದ್ರೂ ಬೇಕಾದ್ರೆ ನಮ್ಗೆ ಅಲ್ಲಿ ತೋರಿಸ್ತನ್ರಿ. ಬಂದು ಕೇಳಿಸಿ ಸ್ವಲ್ಪ ನೀವು ಪಂಚಾಯತ್ತರ ಬಂದು ಅಂಕ್ರಿ 2-3 ಸಲ ಹೇಳಿವ್ರಿ ಸರ್ ಪಂಚಾಯತ್ರಿಗೆ. ನಾವು ಯಾರು ಕೇರ್ ಮಾಡಕತ್ತಿಲ್ಲ. ಏನೋ ಸ್ವಲ್ಪ ದೊಡ್ಡ ಅಧಿಕಾರಿಗಳು ಸ್ವಲ್ಪ ಏನೋ ಸ್ವಲ್ಪ ಅನುಕೂಲ ತೋರ್ಬೇಕಂತೇಳಿ ನಿಮ್ಗೆ ಕೈ ಮುಗಿದು ಕೇಳ್ತೇನೆ ಸರ್. ಎಷ್ಟು ಒಣಗಿಸಿ ಇದು ಮಾಡಿದ್ರು ತಂಪಿಗೆ ಮತ್ತೆ ಅದ ಹಣೆ ಬರಾಗ. ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನಾ ರೈತ ಸಂಘ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷರಾದ ನಾಗರಾಜ್ ಭೀಮಪ್ಪ ಅವರು ಈ ಸಮಸ್ಯೆ ಕುರಿತು ಮಾತನಾಡಿದರು. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಹಾವರ್ಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇಂದುವಾರ ಗ್ರಾಮದೊಳಗೆ ಇವತ್ತು ನಾವು ಇದೀವಿ. ಇಲ್ಲಿ ಇವತ್ತು ಏನಾಗೈತಿ ಇಲ್ಲಿ ಪರಿಸ್ಥಿತಿ ಅಂದ್ರೆ ಸರಿಯಾದಂಥ ರಸ್ತೆ ಇಲ್ಲ. ಅವರಿಗೆ ಹೆಣ್ಮಕ್ಳಿಗೆ ಹೋಗಾಕ ಸರಿಯಾದಂಥ ಶೌಚಾಲಯ ಇಲ್ಲ. ಇವತ್ತು ಒಂದು ಗ್ರಾಮ ಪಂಚಾಯತಿಗೆ ಬರ್ತಕ್ಕಂಥ ಅನುದಾನ ಸಾಕಷ್ಟು ಸರ್ಕಾರದಿಂದ ಬರ್ತೈತಪ್ಪ ಅಂತಂದ್ರೆ ಇದನ್ನು ನೋಡಲಿಲ್ಲಪ್ಪ ಅಂತಂದ್ರೆ ಒಬ್ಬ ಸರ್ಕಾರ ಯಾಕೆ ಬೇಕು, ಅಧಿಕಾರಿಗಳು ಯಾಕೆ ಬೇಕು? ಒಬ್ಬ ಪಿ ಡಿ ಒ ಅವರು ಗರ್ಪಟ್ಟಿ ಕೊಡ್ರಿ ಅಂತ ಮನೆ ಥರ ಬಂದು ನಿಂತಾಗ ಅವ್ರಿಗೆ ಸರಿಯಾದಂಥ ರೈತರಿಗೆ ಇಲ್ಲಿ ರಸ್ತೆ ಇಲ್ಲ, ಶೌಚಾಲಯ ಇಲ್ಲಪ್ಪ ಅಂತಂದ್ರೆ ಯಾವ ನೈತಿಕತೆ ಇಟ್ಕೊಂಡು ಈ ಇಂದುವಾರ ಗ್ರಾಮಕ್ಕೆ ಪಿ ಡಿ ಒ ಅವರು ಗರ್ಪಟ್ಟಿ ಕೇಳಕ್ಕೆ ಬರ್ತೀರಿ?
ನಾ ಹೇಳಕತ್ತೀನಿ, ಅಖಿಲ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನೆ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷರು ನಾಗರಾಜ್ ಹೂಗಾರ್, ನಾ ಹೇಳಕತ್ತೀನಿ, ಯಾರೂ ಗರ್ಪಟ್ಟಿ ಕಟ್ಟಂಗಿಲ್ಲ. ಈ ಇಂದುವಾರ ಗ್ರಾಮದಿಂದ ಯಾರೂ ಗರ್ಪಟ್ಟಿ ಕಟ್ಟಂಗಿಲ್ಲ. ಇಲ್ಲಿ ಎಲ್ಲ ಕೆಲಸ ಬೇಕು, ಮೂಲಭೂತ ಸೌಕರ್ಯ ಇಲ್ಲ. 1979ರಾಗ ಪುನರ್ವಸತಿ ಇಲಾಖೆ ಆಯ್ತಪ್ಪ ಅಂತಂದ್ರೆ ಇವತ್ತಿಗಾದರೂ ಸರಿಯಾದಂಥ ಒಂದು ಕೆಲಸ ಈ ಇಂದುವಾರ ಗ್ರಾಮದೊಳಗಿಲ್ಲಪ್ಪ ಅಂದ್ರೆ ಗ್ರಾಮ ಪಂಚಾಯತ್ ಯಾಕೆ ಬೇಕು? ಗ್ರಾಮ ಪಂಚಾಯತ್ ಪಿ ಡಿ ಒಗಳು ಯಾಕೆ ಬೇಕು? 24 ಅವರ್ಸ್ ನೀರು ಹೋಗ್ತಕ್ಕಂಥ ಏನು ಪೈಪ್ ಲೈನ್ ಮೊನ್ನೆ ಸ್ಟಾರ್ಟ್ ಮಾಡ್ಯಾರ, ಆ ಎಲ್ಲ ಪೈಪ್ ಎಲ್ಲ ಒಡೆದೋಗ್ಯಾವು. ಎಲ್ಲ ರಸ್ತೆ ಒಳಗೆ ಎಲ್ಲ ತಾಲಿ ಇವತ್ತಿನ ಮೆಟ್ಟೆಕ ಹರಿದ ಅಲ್ಲಿ ಹೋಗಾಕ ಅವರಿಗೆ ಸರಿಯಾದಂಥ ಇದು ಇಲ್ಲಪ್ಪ, ರಸ್ತೆ ಇಲ್ಲ ಅಂತಂದ್ರೆ ಗ್ರಾಮ ಪಂಚಾಯತಿ ವಾಟರ್ ಮ್ಯಾನ್ಗಳು ಏನು ಮಾಡ್ತಾರ, ಪಿ ಡಿ ಒಗಳು ಏನು ಮಾಡ್ತಾರ? ಇಲ್ಲಿ ಬಂದು ನೋಡ್ರಿ ಏನಾಗೈತಿ ಪರಿಸ್ಥಿತಿ. ನಾವು ಇವತ್ತಿಗಾದರೂ ಗ್ರಾಮ ಪಂಚಾಯತಿಗೆ ಹೋಗಿ ಎಷ್ಟೋ ಸತ ಕೇಳಿವಿ, ಈ ಥರ ಮಾಡಿಕೊಡ್ರಿ, ರಸ್ತೆ ಮಾಡಿಕೊಡ್ರಿ ಅಂತ ಕೇಳಿವಿ. ಒಂದರ ಸ್ಪಂದನೆ ನಿಮ್ಮದು. ಬಾಗಲಕೋಟೆ ಜಿಲ್ಲಾಧಿಕಾರಿಗಳಿಗೆ ನೇರವಾಗಿ ನಾ ಮನವಿ ಮಾಡಿಕೊಳ್ಳೋದ್ರ ಮೂಲಕ ನಾ ಹೇಳ್ತೀನಿ, ಈಗ ಇದನ್ನ ನೀವು ಸರಿಯಾಗಿ ಇದನ್ನ ಕೆಲಸ ಮಾಡಿಕೊಳ್ಳಿಲ್ಲ ಅಂದ್ರೆ ಯಾರೂ ಇಂದುವಾರ ಗ್ರಾಮದೊಳಗೆ ಗರ್ಪಟ್ಟಿ ಕಟ್ಟುವುದಿಲ್ಲ ಅಂತ ಈ ಸಂದರ್ಭದೊಳಗೆ ಹೇಳಕ್ ಬಯಸ್ತೀನಿ ನಾನು. ಸಮಗ್ರ ಟೈಮ್ಸ್.